ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಆರ್ ಸಿ ಬಿ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ಗಳಿದ್ದಾವೆ ಆ್ಯಂಡ್ ಇದ್ರ ಜೊತೆಗೆ ನಾಳೆ ಅಂದರೆ 28ಗೆ ಸೊ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಇದೆ. ಸೊ ಚೆನ್ನೈನಲ್ಲಿ ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಮ್ಯಾಚು ಅಂತಲೇ ಹೇಳ್ತೀನಿ. ಯಾಕಂತಂದರೆ ಸೊ ಆರ್ ಸಿ ಬಿ ಮ್ಯಾಚಸ್ಗಳಿಗೆ ಬರುವಂಥ ವ್ಯೂವರ್ಶಿಪ್ಪು ಸೊ ಸಿ ಎಸ್ ಕೆ ಆ್ಯಂಡ್ ಎಮ್ ಐ ತಂಡಗಳು ಕೂಡ ಬರ್ತಾ ಇಲ್ಲ. ಸೊ ಮುಂಚೆ ಬರ್ತಾ ಇತ್ತು ಎಮ್ ಐ ಆ್ಯಂಡ್ ಸಿ ಎಸ್ ಕೆ ಅಂತಂದರೆ ಸಿಕ್ಕಾಪಟ್ಟೆ ದೊಡ್ಡ ಒಂದು ರೆವೆಲ್ರಿ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ರು. ಬಟ್ ಇವಾಗಿಲ್ಲ, ವ್ಯೂವರ್ಶಿಪ್ಪೇ ಬರ್ತಾ ಇಲ್ಲ. ನಾವು ಲಾಸ್ಟ್ ನೋಡಿದ್ವಲ್ಲ ಕೆ ಆರ್ ಆ್ಯಂಡ್ ಆರ್ ಸಿ ಬಿ ಬಂದಂಥ ಒಂದು ವ್ಯೂವರ್ಶಿಪ್ಪು. ಸೊ ಇಲ್ಲಿ ಸಿ ಎಸ್ ಕೆ ಆ್ಯಂಡ್ ಎಮ್ ಐ ತಂಡಕ್ಕೆ ಬರಲೇ ಇಲ್ಲ ಸೊ ಆ ಮ್ಯಾಚಸ್ ಇದ್ದಾಗ. ಬಟ್ ಇವಾಗಂತೂ ಗೊತ್ತಾಗ್ತಿದೆ ಸೊ ಆರ್ ಸಿ ಬಿ ಎಲ್ಲೆಲ್ಲಿದೆ, ಸೊ ಅಲ್ಲಲ್ಲಿ ವ್ಯೂಸು ಇದೆ, ಎಲ್ಲನೂ ಪ್ರತಿಯೊಂದು ಕೂಡ ಅಲ್ಲಿ ಹುಡ್ಕೊಂಡು ಬರ್ತಾ ಇದೆ ಆರ್ ಸಿ ಬಿ ಕಡೆಗೆ. ಸೊ ಅದು ಆರ್ ಸಿ ಬಿ ಒಂದು ಪಾಪ್ಯುಲಾರಿಟಿ ಅಂತಾನೆ ಹೇಳ್ಬೋದು. ಸೊ ಅದು ನಾವು ಫ್ಯಾನ್ಸ್ಗಳು ಕ್ರಿಯೇಟ್ ಮಾಡಿರುವಂಥದ್ದು. ಓಕೆ, ಸೊ ಇದ್ರ ಜೊತೆಗೆ ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ಆರ್ ಸಿ ಬಿ ಬಗ್ಗೆ ಕೆಲವೊಂದು ಅಪ್ಡೇಟ್ಗಳಿದಾವೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರಿ. ಆ್ಯಂಡ್ 1000 ಸಬ್ಸ್ಕ್ರೈಬರ್ಸ್ ಬೇಗ ನಾನು ಕಂಪ್ಲೀಟ್ ಮಾಡಬೇಕು ಆ್ಯಂಡ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಲೇ ಹೇಳ್ತೀನಿ. ಸೊ ಅದಕ್ಕೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಮೊದಲನೇ ಅಪ್ಡೇಟ್ ಏನು ಅಂತಂದರೆ ಸೊ ಆರ್ ಸಿ ಬಿ ತಂಡ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಚೆನ್ನೈಗೆ ಆಲ್ರೆಡಿ ಹೋಗಿದೆ. ಸೊ ಚೆನ್ನೈನಲ್ಲಿ ಕೂಡ ಕೆಲವೊಂದು ಎಂಜಾಯ್ಮೆಂಟ್ಗಳು ಅದು ಇದು ಎಲ್ಲ ಮಾಡಿದ್ದಾರೆ. ಜೊತೆಗೆ ಇವಾಗ ಪ್ರಾಕ್ಟೀಸ್ ಸೆಷನ್ ಕೂಡ ನಡೀತಾ ಇದೆ. ಸೊ ಸೀರಿಯಸ್ ಆಗಿ ಪ್ರಾಕ್ಟೀಸ್ ನಡೀತಾ ಇದೆ ಅಂತಲೇ ಹೇಳ್ತೀನಿ. ಜೊತೆಗೆ ಸೊ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಸೊ ಪ್ರಾಕ್ಟೀಸ್ ಸೆಷನ್ ಟೈಮಲ್ಲಿ ಸೊ ಅಲ್ಲಿರುವಂಥ ಚೆನ್ನೈ ಕ್ರೌಡ್ಗೆ, ಫ್ಯಾನ್ಸ್ಗಳಿಗೆ ಸೆಲ್ಫೀಸ್ ಆ್ಯಂಡ್ ಆಟೋಗ್ರಾಫ್ ಕೂಡ ಕೊಟ್ಟಿದ್ದಾರೆ. ಸೊ ಅದೊಂದು ಒಳ್ಳೆ ಜೆಸ್ಚರ್ ಅಂತಲೇ ಹೇಳ್ಬೋದು ನಮ್ಮ ವಿರಾಟ್ ಅವ್ರ ಕಡೆಯಿಂದ. ಆ್ಯಂಡ್ ಎಲ್ಲರೂ ಕೂಡ ಮಾತಾಡ್ತಾರೆ ಅಗ್ರೆಷನ್ನು ಹಾಗೆ ಹೀಗೆ ಅಂತ. ಬಟ್ ಆಫ್ ದ ಫೀಲ್ಡ್ ವಿರಾಟ್ ಕೊಹ್ಲಿ ಅವರಷ್ಟು ಕಾಮ್ ಆ್ಯಂಡ್ ಕಂಪೋಸ್ ಆ್ಯಂಡ್ ಬೇರೆಯವರಿಗೆ ಫ್ಯಾನ್ಸ್ಗಳಿಗೆಲ್ಲ ಸೆಲ್ಫೀಸು ಆ್ಯಂಡ್ ಈ ಥರ ಫೋಟೋಸ್ ಕೊಡುವಂಥದ್ದು, ಆಟೋಗ್ರಾಫ್ ಕೊಡುವಂಥದ್ರಲ್ಲಿ ಅದರಲ್ಲಿ ವಿರಾಟ್ ಅವರೇ ಬೆಸ್ಟು ಅಂತ ಅನಿಸುತ್ತೆ ಅನ್ಲಕ್ಕ ಅವರೇ ಬೆಸ್ಟ್. ಓಕೆ, ಸೊ ಜೊತೆಗೆ ಸೊ ಸ್ವಸ್ತಿಕ್ ಚಕಾರ ಅವರು ನಮ್ಮ ವಿರಾಟ್ ಕೊಹ್ಲಿ ಅವರ ಬ್ಯಾಗಿಂದ ಸೊ ಪರ್ಫ್ಯೂಮ್ನ ಎತ್ಕೊಂಡ್ಬಿಟ್ಟು ಸೊ ಅವ್ರು ಕೇಳ್ದೇನೆ ಪರ್ಫ್ಯೂಮ್ ಯೂಸ್ ಮಾಡಿದಾರಂತೆ. ಆ್ಯಕ್ಚುಲಿ ಇದು ಒಂದು ರೀತಿಯಲ್ಲಿ ನಾರ್ಮಲ್ ಮಾತುಗಳಾದರೂ ಕೂಡ ಇದನ್ನು ಮತ್ತೆ ತಿರ್ಗೇನಾದರೂ ರಿಪೀಟ್ ಆದರೆ ಖಂಡಿತವಾಗ್ಲೂ ಉಗಿಸ್ಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ವಿರಾಟ್ ಕೊಹ್ಲಿ ಅವರು ಸೊ ತಮ್ಮ ಪರ್ಸ್ನಲ್ ಲೈಫ್ ಆದರೂ ಆಗಿರ್ಬೋದು, ಪರ್ಸ್ನಲ್ ಥಿಂಗ್ಸ್ ಆದರೂ ಆಗಿರ್ಬೋದು, ಪರ್ಸ್ನಲ್ ಸ್ಪೇಸ್ ಆದರೂ ಆಗಿರ್ಬೋದು, ಸೊ ಅದನ್ನು ಬೇರೆಯವ್ರ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ನೀವು ಆಲ್ರೆಡಿ ಕೆಲವೊಂದು ಕಾಂಟ್ರವರ್ಸೀಸ್ ಎಲ್ಲ ನೋಡಿದ್ದೀರಾ. ಸೊ ಅವರ ಒಂದು ರೂಮ್ನ ಸೊ ಮೇ ಬಿ ಸ್ಟಾರ್ ಸ್ಪೋರ್ಟ್ಸ್ ಅಂತ ಅನಿಸುತ್ತೆ. ಸೊ ಅವರು ಒಂದು ಸಾರಿ ಅವ್ರಿಗೆ ಕೇಳ್ದೇನೆ ಶೂಟ್ ಮಾಡಿದರು. ಸೊ ಅಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ಗರಂ ಆಗಿದ್ರು. ಜೊತೆಗೆ ರೀಸೆಂಟಾಗಿ ಅವರು ತಿಂಡಿ ಬಗ್ಗೆನೂ ಕೂಡ ಕಾಮೆಂಟೇಟರ್ಸ್ಗಳು ಮಾತಾಡಿರುವಂಥದ್ರ ಬಗ್ಗೆ ಅವರು ಕೂಡ ಮತ್ತೆ ತಿರ್ಗಿ ಗರಂ ಆಗಿದ್ರು. ಆಮೇಲೆ ಸೊ ಅವರ ಮಗಳು ಸೊ ಏನಿದ್ದಾರೆ ಸೊ ಅವರು ಒಂದು ಬ್ರಾಡ್ಕಾಸ್ಟಿಂಗ್ ಟೈಮಲ್ಲಿ ಸೊ ಅವರನ್ನು ತೋರಿಸಿದ್ದಕ್ಕೋಸ್ಕರ ಸೊ ಅಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಗರಂ ಆಗಿ ಸೊ ಆ ಥರ ಎಲ್ಲ ಪರ್ಸ್ನಲ್ ಇದೆಲ್ಲ ತೋರಿಸ್ಬಾರ್ದು, ಏನಕ್ಕೆ ತೋರಿಸ್ತಾರೆ ಅನ್ನೋ ರೀತಿಯಲ್ಲೆಲ್ಲ ಗರಂ ಆಗಿದ್ರು. ಸೊ ಅದೇ ರೀತಿಯಲ್ಲಿ ಅವರ ಬ್ಯಾಗ್ನ ಕೇಳದೆ ಓಪನ್ ಮಾಡಿ ಅಲ್ಲಿಂದ ಪರ್ಫ್ಯೂಮ್ ತೊಗೊಂಡು ಈ ಥರ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಇನ್ನೊಂದು ಸಾರಿ, ಸದ್ಯಕ್ಕಂತೂ ಬಿಟ್ಟಿದ್ದಾರೆ, ಏನು ಅಂದಿಲ್ಲ ಅಂತ ಅನಿಸುತ್ತೆ. ಸೊ ಅದನ್ನು ಫನ್ನಾಗಿ ತೊಗೊಂಡಿದ್ದಾರೆ. ಬಟ್ ಇನ್ನೊಂದು ಸಾರಿ ಮೇ ಬಿ ಅದನ್ನೇ ರಿಪೀಟ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಯಾರು ಓಪನ್ ಮಾಡ್ತಾರೆ ಅವ್ರು ಉಗಿಸ್ಕೊಳ್ಳೋದ್ರಲ್ಲಿ ಏನು ಡೌಟ್ ಇಲ್ಲ ಅಂತ ಅನ್ಸುತ್ತೆ. ಸೊ ಇದೆಲ್ಲದ್ರ ಜೊತೆಗೆ ಸೊ ಇನ್ನೊಂದು ವಿಷಯ ಇದೆ, ಅದೇನು ಅಂತಂದರೆ ನಮ್ಮ ರಾಯ್ಡು ಅಲ್ಲ ಅವನು ರಾಯ್ಡು ಆ್ಯಂಡ್ ಸುಬ್ರಹ್ಮಣ್ಯಂ ಬದ್ರಿನಾಥ್ ಆ್ಯಂಡ್ ಅಂಬಟ್ಟಿ ರಾಯ್ಡು ಇಬ್ಬರು ಕೂಡ ಎಕ್ಸ್ ಸಿ ಎಸ್ ಕೆ ಪ್ಲೇಯರ್ಸ್ಗಳು. ಇವರಿಬ್ಬರಿಗೂ ಅದು ಏನೋ ಗೊತ್ತಿಲ್ಲ, ಆರ್ ಸಿ ಬಿ ಕಂಡ್ರೆ ಅದು ಯಾಕೆ ತಿಕ್ಕ ಹೊರ್ಕೊತಾರೋ ಏನು ಎತ್ತ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಆ್ಯಂಡ್ ಆ ವಿಡಿಯೋ ಬಗ್ಗೆ ಹೇಳ್ತೀನಿ ಏನು ಮಾತಾಡಿದ್ದಾರೆ ಅಂತ. ಬಟ್ ಅವ್ರ ಕಮೆಂಟ್ ಒಳಗಡೆ ನೋಡಿದ್ರೆ, ಅವರು ಬಿಟ್ಟಿರೋವಂಥ ವಿಡಿಯೋ ಒಂದು ಕಮೆಂಟಲ್ಲಿ ನೋಡಿದ್ರೇ ಸೊ ಅಲ್ಲಿ ತಮಿಳ್ನಾಡು ಆ್ಯಂಡ್ ಸಿ ಎಸ್ ಕೆ ಫ್ಯಾನ್ಗಳೇ ಬೈತಿದ್ದಾರೆ ತಮಿಳಲ್ಲಿ. 2 ಜೋಕರ್ಸ್ ಇನ್ 1 ಫ್ರೇಮು ಹಾಗೆ ಹೀಗೆ ಅಂತೆಲ್ಲ ಹಾಕೊಂಡು ರುಬ್ತಾವ್ರೆ. ನಾನು ಹೇಳೋವಂಥದ್ದು ಏನು ಗೊತ್ತಾ, ಇವ್ರಿಬ್ರಿಗೂ ನಿಮಗೆ ಕೀಳಕ್ಕೆ ಕೆಲಸ ಇಲ್ಲ, ಮಾಡೋಕ್ಕೆ ಕೆಲಸ ಇಲ್ಲ ಅಂದರೆ ಕಾಮೆಂಟ್ರಿ ಆರಾಮಾಗಿ ಮಾಡ್ಕೊಂಡಿದ್ದೀರಿ, ಅದನ್ನು ಮಾಡ್ಕೊಂಡಿರಿ, ಅದ್ರ ಬಗ್ಗೆ ಅನಲೈಸ್ ಮಾಡಿ ಸೊ ಪ್ರಿವ್ಯೂ ಆ್ಯಂಡ್ ರಿವ್ಯೂ ಮಾತಾಡ್ಕೊಳ್ಳಿ. ಸೊ ಟೀಮ್ಗಳ ಬಗ್ಗೆ ಸೊ ಅದನ್ನು ಮಾತಾಡಿದ್ರೆ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಪ್ರತಿ ಟೈಮಲ್ಲೂ ಬಂದ್ಬಿಟ್ಟು ಆರ್ ಸಿ ಬಿ ಬಗ್ಗೆ ಏನಕ್ಕೆ ತಿವಿಯಾಗಿ ಬರ್ತಾರೆ ಅರ್ಥ ಆಗ್ತಿಲ್ಲ. ತಿವಿಯಾಗಿ ಬರ್ತಾರೆ, ಆಮೇಲೆ ಆರ್ ಸಿ ಬಿ ಫ್ಯಾನ್ಸ್ಗಳೆಲ್ಲನೂ ತಿವಿದ್ಬಿಟ್ಟು ಇವ್ರನ್ನೇ ಓಡಿಸ್ತಿರ್ತಾರೆ. ಆಮೇಲೆ ಹೋಗ್ಬಿಟ್ಟು ಒಂದು ಆರ್ ಸಿ ಬಿ ಮ್ಯಾಚ್ ಗೆದ್ದ ತಕ್ಷಣ ಆರ್ ಸಿ ಬಿ ಹೋಗ್ಬಿಡೋದು. ಇನ್ನೇನು ಆರ್ ಸಿ ಬಿ ಮ್ಯಾಚ್ ನಾಳೆ ನಾಡಿದ್ದಿದೆ ಅಂದ ತಕ್ಷಣ ಈ ಥರ ಇಲ್ಲದೆ ಇರುವಂಥ ಹೇಳಿಕೆಗಳನ್ನ ಕೊಡುವಂಥದ್ದು. ಆರ್ ಸಿ ಬಿ ಗೆದ್ದಿದ ತಕ್ಷಣ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ಬಿಡೋದು, ನಾನು ಆರ್ ಸಿ ಬಿ ಮ್ಯಾನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನವರಂಗಿ ನಾಟಕಗಳೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋವಂಥದ್ದು. ಸೊ ಏನಪ್ಪ ಮ್ಯಾಟ್ರು ಅಂತಂದರೆ, ಇಲ್ಲಿ ಬದ್ರಿನಾಥ್ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಏನೋ ಇದೆ ಅಥವಾ ಇನ್ಸ್ಟಾಗ್ರಾಮ್ ಚಾನಲ್ ಇರಬೇಕು. ನಾನು ಪೂರ್ತಿ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಹಾಕಿಲ್ಲ ಅವರು, ಬಟ್ ಜಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಕ್ಲಿಪ್ ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ ಇದನ್ನ. ಸೊ ಅಲ್ಲಿ ಬದ್ರಿನಾಥ್ ಅವ್ರು ಕ್ವಶನ್ ಕೇಳಿದ್ದು ಹೆಂಗಿಂತು ಅಂದರೆ, ಅದು ಒಂದು ರೀತಿಯಲ್ಲಿ ಆರ್ ಸಿ ಬಿ ಅವ್ರನ್ನ ಆಡ್ಕೊಂಡೋ ರೀತಿಯಲ್ಲೇ ಇತ್ತು. ಅದು ಕೇಳೋ ಟೈಮಲ್ಲೇ ನಗಾಡ್ಕೊಂಡು ಕೇಳ್ತವ್ರೆ. 17 ವರ್ಷದಿಂದ ಏನು ಮಾಡ್ಕೊಂಡು ಬಂದಿದ್ದಾರೆ ಆರ್ ಸಿ ಬಿ ಅವರು, ಅಟ್ಲೀಸ್ಟ್ ಈ ವರ್ಷನಾದರೂ ಅವ್ರು ಗೆಲ್ತಾರ ಅನ್ನೋ ಒಂದು ಪ್ರಶ್ನೆ ಇತ್ತು. ಬಟ್ ಇಲ್ಲಿ ರಾಯ್ಡು ಇನ್ನೇನು ಗೊತ್ತಲ್ಲ, ಆರ್ ಸಿ ಬಿ ಹೇಟ್ರು, ವಿರಾಟ್ ಕೊಹ್ಲಿ ಹೇಟ್ರು ಇವನು. ಸೊ ಇವನು ಹೇಳೋವಂಥದ್ದು ಏನು ಅಂತಂದರೆ, ಅವ್ರು ಏನು 17 ವರ್ಷ ಮಾಡ್ಕೊಂಡು ಬಂದಿದ್ದಾರೆ, ಅದು ನೋಡ್ತಾ ಇದ್ರೆ ನಗು ಬರುತ್ತೆ, ಒಂಥರ ನಗಾಡ್ಕೊಂಡೇ ಹೇಳಿರೋವಂಥದ್ದು. ಅದನ್ನು ಕೂಡ ಕ್ಲಿಯರಾಗಿ ಗೊತ್ತಾಗ್ತದೆ. ಆಮೇಲೆ ಅಂದರೆ ಇವ್ರು 17 ವರ್ಷದಿಂದ ಏನೂ ಮಾಡಿಲ್ಲ, ಬರೀ ಸುಮ್ಮನೆ ಒಂಥರ ಎಲ್ಲರಿಗೂ ಕೂಡ ಒಂದು ನಗೋ ರೀತಿಯಲ್ಲಿ ಆಗಿದೆ ಇವ್ರ ಟೀಮ್ ನೋಡಿದ್ರೆ ಅನ್ನೋ ರೀತಿಯಲ್ಲಿ ಹೇಳ್ದ. ಜೊತೆಗೆ ಅಟ್ಲೀಸ್ಟ್ ಈ ವರ್ಷನಾದರೂ ಗೆಲ್ತಾರ ಅವರು, ಹೆಂಗಿದೆ ಟೀಮು ಅಂತೆಲ್ಲ ಕೇಳಿದಾಗ ಸೊ ಅವ್ನು ಹೇಳುವಂಥದ್ದು, ಟೀಮ್ ಏನೋ ಓಕೆ ಪರವಾಗಿಲ್ಲ, ಬಟ್ ಆದರೆ ಅವರು ಈ ವರ್ಷ ಒಂದಲ್ಲ ಒಂದಿನ ಗೆಲ್ಲಬೇಕು, ಬಟ್ ಆದರೆ ಈ ವರ್ಷ ಗೆಲ್ಲೋದು ಬೇಡ, ಈ ವರ್ಷ ಸಿ ಎಸ್ ಕೆ ಗೆಲ್ಲಿ ಅನ್ನೋವಂಥ ರೀತಿಯಲ್ಲಿ ಹೇಳಿರೋವಂಥದ್ದು. ಜೊತೆಗೆ ಒಂದು ರೀತಿಯಲ್ಲಿ ಈ ನಮ್ಮ ಆರ್ ಸಿ ಬಿ ತಂಡನ ಆಮೇಲೆ ಈ ಫ್ಯಾನ್ಸ್ಗಳನ್ನು ಒಂದು ರೀತಿ ಕಂಡ ಮಾಡೋ ರೀತಿಯಲ್ಲೆಲ್ಲ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ನಾನು ಹೇಳುವಂಥದ್ದು ಏನಂತಂದರೆ, ಇವ್ರುಗಳಿಗೆ ಆರ್ ಸಿ ಬಿ ಮ್ಯಾಚು ಇವತ್ತು ಅಥವಾ ನಾಳೆ ನಾಡಿದ್ದು ಇದೆ ಅಂತಂದಾಗ ಈ ಥರ ಕಮೆಂಟ್ಗಳು ಬರ್ತವೆ. ಇನ್ ಕೇಸ್ ಆರ್ ಸಿ ಬಿ ಏನಾದರೂ ಮ್ಯಾಚ್ ವಿನ್ ಆದರೆ ಬಾಯಿ ಬಿಚ್ಚೋ ತಾಕತ್ತಿರಲ್ಲ ಇದರ ಮಕ್ಕಳಿಗೆ.
ಬಾಯಿ ಮುಚ್ಕೊಂಡು ಕೂತಿರ್ತಾರೆ. ಮೊನ್ನೆ ಮ್ಯಾಚ್ ವಿನ್ ಆದಾಗ ಅಲ್ಲಿ ವರುಣ್ ನಾರಾಯಣ್ ರಾಯ್ಡು ಅವರು ಅದೇ ಪೋಸ್ಟ್ ಮ್ಯಾಚ್ ಅನಾಲಿಸಿಸಲ್ಲಿ ಕೂತ್ಕೊಂಡಿರ್ತಾರೆ. ಸೊ ಅವಾಗ ಆ್ಯಂಕರ್ ಕೇಳಿದಾಗ ಆರ್ ಸಿ ಬಿ ಬಗ್ಗೆ, ಇಲ್ಲ ಆರ್ ಸಿ ಬಿ ಈ ಸರಿ ಸಾಲಿಡಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದವನು ಇಲ್ಲಿ ಹೊರಗಡೆ ಬಂದ್ಬಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಹಾಗೆ ಹೀಗೆ ಅಂತ ಪುಂಕ್ತದಲ್ಲ. ಇದು ನನ್ನ ಮಗನಿಗೆ ಹೆಂಗೆ ಹೇಳಬೇಕು. ಲಾಸ್ಟ್ ಟೈಮ್ ಒಂದು ಪಾಡ್ಕಾಸ್ಟಲ್ಲೂ ಕೂಡ ಹಂಗೆ ಹೇಳಿದ್ದ. ಆದರೆ ಆರ್ ಸಿ ಬಿ ಒಂದಲ್ಲ ದಿನ ಗೆಲ್ಲಬೇಕು, ಬಟ್ ಆದರೆ ಈ ಸರಿ ಗೆಲ್ಲೋದು ಬೇಡ, ಈ ಸರಿ ಎಮ್ ಐ ಇಲ್ಲಾಂದರೆ ಸಿ ಎಸ್ ಕೆ ಗೆಲ್ಲಬೇಕು ಅನ್ನೋ ರೀತಿಯಲ್ಲಿ ಈ ರಾಡಿ ಹೇಳಿದ. ಜೊತೆಗೆ ಆ ಬದ್ರಿನಾಥ್ ಅಷ್ಟೇ ರೀಸೆಂಟಾಗಿ ಒಂದು ಯಾವುದೋ ವಿಡಿಯೋ ಕೂಡ ಒಂದು ವೈರಲ್ ಆಗ್ತಾ ಇತ್ತು. ಸೊ ಅದ್ರ ಬಗ್ಗೆ ಕೂಡ ಸುಮಾರು ಸ್ವಲ್ಪ ಹೇಟ್ಗಳನ್ನ ಕ್ರಿಯೇಟ್ ಮಾಡಿದ್ರು ಅವರು. ಆ್ಯಂಡ್ ಇವರಿಬ್ಬರಿಗೂ ಏನಂತಂದರೆ ಇವರು ಆರ್ ಸಿ ಬಿ ಓಕೆ ಫ್ಯಾನ್ಸ್ಗಳು ಕಿತ್ತಾಡ್ತಾರೆ ಗುರು, ನಾನು ಇಲ್ಲ ಅಂತ ಹೇಳ್ತಲ್ಲ. ಬಟ್ ಒಬ್ಬ ಕ್ರಿಕೆಟರ್ಸ್ಗಾಗಿ ಇಬ್ಬರು ಕೂಡ ಪ್ರೊಫೆಷನಲ್ ಇಂಡಿಯಾಗೆ ಆಡಿದ ಕ್ರಿಕೆಟರ್ಸ್ಗಳಾಗಿ ಈ ರೀತಿಯಲ್ಲಿ ಒಂದು ಫ್ರಾಂಚೈಸಿಗೋಸ್ಕರ ಇನ್ನೊಂದು ಫ್ರಾಂಚೈಸಿ ಅಥವಾ ಇನ್ನೊಬ್ಬ ಪ್ಲೇಯರ್ ಬಗ್ಗೆ ಈ ರೇಂಜಿಗೆ ಆಡ್ಕೋತಾರೆ ಅಂತಂದರೆ ಏನರ್ಥ? ನಾವು ಫ್ಯಾನ್ಸ್ಗಳು ಕಿತ್ತಾಡಿದ್ರೆ ಒಂದು ಅರ್ಥ ಇರುತ್ತೆ, ಅವರು ಕಿತ್ತಾಡಿದ್ರೆ ಏನು ಅರ್ಥ ಇದೆ? ಇಂಟರ್ನ್ಯಾಷನಲ್ ಆಟಗಾರರು ಅವರು ನಮ್ಮಲ್ಲೂ ಇದ್ದಾರೆ, ನಮ್ಮಲ್ಲೂ ಒಂದು ಕೆಲವೊಂದು ಕ್ರಿಕೆಟರ್ಸ್ಗಳು ಸೇರಿಕೊಂಡು ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾರೆ. ಬಟ್ ಈ ರೇಂಜಿಗೆಲ್ಲ ಆಡ್ಕೊಳ್ಳಲ್ಲ ಅವರು. ಬಟ್ ಏನಂತಂದರೆ ಇವ್ರು ಸ್ವಲ್ಪ ಮೆಚುರಿಟಿ ಇದೆಯಾ ಅಥವಾ ಬೇಕು ಅಂತಲೇ ಈ ಥರ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾವ್ರ ಲೈಮ್ ಲೈಟಲ್ಲಿ ಇರ್ಲಿಕ್ಕೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಸೊ ಆರ್ ಸಿ ಬಿ ಕಣಕ್ಕಿದ್ರೆ ಅಟ್ಲೀಸ್ಟ್ ವ್ಯೂವರ್ಶಿಪ್ ಬರುತ್ತೆ ಅನ್ನೋ ರೀತಿಯಲ್ಲಿ ಏನೋ ಮಾಡ್ತಿದ್ದಾರೆ. ಸೊ ಅದು ಜಾಸ್ತಿ ದಿನ ಒಳ್ಳೆಯದಲ್ಲ. ಆ್ಯಂಡ್ ನಮ್ಮವ್ರು ಗುಮ್ಮಿದ್ರೆ ಫ್ಯಾನ್ಸ್ಗಳು ತಿರುಗಿ ಮತ್ತೆ ಎದ್ದೇಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅದನ್ನು ಅವ್ರು ತಿರುಗಿ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ರೀತಿಯಲ್ಲಿ ಅವರ ಪಬ್ಲಿಸಿಟಿಗೋಸ್ಕರ ಅಂತ ಅನಿಸ್ತಿದೆ. ಸೊ ನೋಡೋಣ, ನಾಳೆ ಒಂದು ಮ್ಯಾಚ್ ಬೇರೆ ಇದೆ. ನಾಳೆ ಏನಾದರೂ ಗೆದ್ದರೆ ನಾವುಗಳು ಅವರಂತೂ ಗುಹೆ ಸೇರ್ಕೊಂಡ್ಬಿಡ್ತಾರೆ ಓಕೆ. ಅಥವಾ ಅವ್ರೇನಾದರೂ ಗೆದ್ದುಬಿಟ್ರೆ ನಮ್ಮನ್ನು ಇನ್ನೂ ಉರಿಸ್ತಾರೆ. ನಾವು ರೆಡಿ ಆಗೋಣ ಓಕೆ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಅಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.